ಫಲಿತಾಂಶವಿಲ್ಲದೆ ನಿರ್ಗಮಿಸಬೇಕಾಗತ್ತೆ ಈ ಪಂದ್ಯಾವಳಿಯಲ್ಲಿ. ಚರಣ್ ಮೈಕ್ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಪ್ಪ, ಡೀಪ್ ಸೌಂಡ್ ಬರಲಿ. ಚರಣ್ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡು. ಚರಣ್ ಮೈಕ್ ಸೆಟ್. ಚರಣ್ ವಾಲ್ಯೂಮ್ ರೈಸ್ ಮಾಡು. ಇದೀಗ ಪಂದ್ಯಗಳು ಪ್ರಾರಂಭವಾಗ್ತಾ ಇದೆ. ಬಲಿಷ್ಠ ತಂಡಗಳ ನಾಯಕರ ನಡುವೆ ನಾಣ್ಯ ಚುಮ್ಮುಕೆ. ಒಂದೆಡೆ ನಂದನ್ ಸಾದಿಕ್ ಮತ್ತು ನಂದನ್ ನಾಯಕರಾಗಿ ನಾಣ್ಯ ಚುಮ್ಮುಕೆಯಲ್ಲಿ ನಿರತರಾಗಿದ್ದಾರೆ. ಕಾಸರಗೋಡು ಅಂಜನಿ ಸ್ಪೋರ್ಟ್ಸ್ ಕ್ಲಬ್ ಚಾಯ್ಸ್ ಕೋರ್ಟ್ ನಾಣ್ಯ ಚುಮ್ಮುಕೆ ಗೆದ್ದು ಅಂಕಣವನ್ನ ಆಯ್ಕೆಯಾಗಿರಿಸಿಕೊಂಡಿದ್ದಾರೆ. ರೋಚಕ ಪಂದ್ಯಕ್ಕೆ ಈಗ ಚಾಲನೆ ನೀಡಲಾಗುತ್ತೆ. ಅಂಕಣ 1ರತ್ತ ಪ್ರೇಕ್ಷಕರ ಜಿದ್ದಿನ ಪಂದ್ಯ. ತವರ ತಂಡದ ಮಹಿಳೆಯರ ವಿಭಾಗದ ಪಂದ್ಯ. ಬೆಂಗಳೂರಿನ ಕೇಶವ ಕ್ರೀಡಾ ಮಂಡಳಿ 5 ಅಂಕವನ್ನ, ಚಿಕ್ಕಬಳ್ಳಾಪುರ 2 ಅಂಕವನ್ನು, 6-2ರಲ್ಲಿ ಎರಡು ತಂಡಗಳಿಗಿದು ಮಾಡು ಇಲ್ಲ ಮಡಿ ಪಂದ್ಯ. ಗೆದ್ದವರು ಪ್ರಶಸ್ತಿಯ ಗದ್ದುಗೆಯ ಸೆಮಿಫೈನಲ್ ಹಂತಕ್ಕೆ ಪ್ರವೇಶಾರ್ಹತೆ ಪಡಿತಾರೆ. ಸೋತವರು ಬರಿಗೈಲಿ ಪ್ರಶಸ್ತಿ ಇಲ್ಲದೆ, ಫಲಿತಾಂಶವಿಲ್ಲದೆ ನಿರ್ಗಮಿಸಬೇಕಾಗುತ್ತೆ. ಹಾಗಾಗಿ ಎರಡು ತಂಡಗಳಿಗಿದು ಮಾಡು ಇಲ್ಲ ಮಡಿ ಪಂದ್ಯ. ಕೇಶವ ಕ್ರೀಡಾ ಮಂಡಳಿ ಬೆಂಗಳೂರು ದಶಕಗಳ ಹೆಸರನ್ನ, ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಹೆಸರಾದ ಕ್ರೀಡಾ ಸಂಸ್ಥೆ. 10-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ತಂಡದ ಪ್ರಮುಖ ದಾಳಿಗಾರ್ತಿ 10-3ರಲ್ಲಿ 7 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಕಂಡುಕೊಳ್ತಾ ಕೇಶವ ಕ್ರೀಡಾ ಮಂಡಳಿ ಶುಭಾರಂಭವನ್ನ ಕಂಡುಕೊಳ್ತಾ ಇದೆ. 11-3 ಸ್ಟ್ರಗಲ್ ಇದೆ, ಪರ್ಸೂಟ್ಗೆ ಅವಕಾಶ ಇರೋದಿಲ್ಲ. ನ್ಯಾಷನಲ್ ಸರ್ವಿಸಲ್ಲಿ ಹೌದಾ? ಸ್ಪೀಡ್ ಬಾಟ್ಲನ್ನು ಬಿಡ್ತಾರೆ ಸೆಟ್ ಟೀಮ್. ಇಲ್ಲ ಮಡಿ ಪಂದ್ಯ. ಉಭಯ ತಂಡಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇಲ್ಲಿ ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಬರಿಗೈಲಿ ಮನೆಗೆ. ಸೊ ಹಾಗಾಗಿ ಮಾಡು ಇಲ್ಲ ಮಡಿ ಪಂದ್ಯ ಇದಾಗಿದೆ. ಮಹಿಳೆಯರ ವಿಭಾಗದಲ್ಲಿ ಏಕಪಕ್ಷೀಯವಾಗಿ ಕೇಶವ ಕ್ರೀಡಾ ಮಂಡಳಿ ಇನ್ಸೈಡೆಡ್ ಮ್ಯಾಚ್ ಅನ್ನ 18-24ರಲ್ಲಿ 16 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ.
ದಾಳಿಗಾರ ಕುಶಾಲ್ ಚೆಸ್ಟ್ ನಂಬರ್ 9. ಯಾರು ಯಾವ ರೀತಿ ಅಂಕ ಗಳಿಸ್ಕೊಳ್ತಾರೆ ಕಾದು ನೋಡೋಣ. ಕಬಡ್ಡಿಯ ಕಂಪನ, ವೈಬ್ರೇಷನ್ ಆಫ್ ಕಬಡ್ಡಿ ಈಗ ಪ್ರಾರಂಭವಾಗಿದೆ. ಯಾರು ಯಾವ ರೀತಿಯಲ್ಲಿ ಅಂಕ ಗಳಿಸ್ಕೊಳ್ತಾರೆ ನೋಡೋಣ. ಬೋನಸ್ ಮನೆ ವಿತರಿಸಿಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ 2026 ಕಬಡ್ಡಿಯ ಜಾತ್ರೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಇಂದು ಅಂತಿಮ ದಿನ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ವಿನ್ನರ್ ತಂಡ, ವಿಜಯಿ ತಂಡ, ಚಾಂಪಿಯನ್ ತಂಡ ಯಾರೆಂಬುದನ್ನು ನಿರ್ಧರಿಸುವ ನಿರ್ಣಾಯಕ ದಿನ ಇದಾಗಿದೆ. ತವರು ತಂಡದ ಎರಡು ಬಲಿಷ್ಠ ತಂಡಗಳ ನಡುವಿನ ರಂಜು ಚೆಸ್ಟ್ ನಂಬರ್ 1 ಈ ಭಾಗದ ಮೋಸ್ಟ್ ಫೇಮಸ್ ಪ್ಲೇಯರ್. ಛೋಟಾ ಭೀಮ್ ಅನ್ನು ಹೋಲಂತ ಹಿರಿಯ ಆಟಗಾರ ರಂಜಿತ್ ತಂಡದ ಹಿರಿಯ ಅನುಭವಿ ದಾಳಿಗಾರನಾಗಿ ದಾಳಿ ಭಾಗದಲ್ಲಿ ರಾಜು ವ್ಯಕ್ತಗಳನ್ನು ಸಾಧಿಸ್ಕೊಳ್ತಾ ಇದೆ. ಅಂಚಲಿ ಸ್ಪೋರ್ಟ್ಸ್ ಕ್ಲಬ್ ಭಾಗದಲ್ಲಿ ಕೋಲ್ಟ್ಕೆರೆ ಬಾಯ್ಸ್ ತಂಡದ ಹಿರಿಯ ಆಟಗಾರನಾಗಿ ಅನುಭವಿ ಕಿಲಾಡಿ ಭರತ. ಎರಡು ತಂಡಗಳು, ಉಭಯ ತಂಡಗಳು ಒಂದು ಅಂಕವನ್ನು ಗಳಿಸಿಕೊಂಡಿದೆ. ಸಮಬಲದ ಪ್ರದರ್ಶನ ಆರಂಭದಲ್ಲಿ. ಇದೀಗ ಭರತ್ ಕೈಲಿದ್ದ ಅವಕಾಶ ಕೈ ಚೆಲ್ಲಿದ್ದಾನೆ. 2 ಅಂಕಗಳನ್ನು ಗಳಿಸಿಕೊಳ್ಳಬಹುದಾಗಿತ್ತು. ಭಾರತ ಹತಾಶನಾಗಿದ್ದಾನೆ. 2-1 ಇನ್ ಫೇವರ್ ಆಫ್ ಅಂಜನಿ ಸ್ಪೋರ್ಟ್ಸ್ ಕ್ಲಬ್. ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಏಕಪಕ್ಷೀಯ ಪಂದ್ಯ. ಕೇಶವರ್ಧನ ಮಂಡಳಿ ಭರ್ಜರಿ ಪ್ರದರ್ಶನ ನೀಡ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡದ ವಿರುದ್ಧ. 2-1 ತಂಡದ ನಾಯಕ ನಂದನ್. ದಾಳಿ ವಿಭಾಗದಲ್ಲಿ 2 ತಂಡಗಳಿಗಿದು ಮಾಡು ಇಲ್ಲ ಮಡಿ ಪಂದ್ಯ. ಜನ ಸಾಗರವೇ ಹರಿದು ಬರ್ತಾ ಇದೆ. ಅಕ್ಷರಶಃ ಈ ಕಬಡ್ಡಿ ಜಾತ್ರೆಯ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ ಮೇಲಿನ ಅಭಿಮಾನಕ್ಕೆ ಸಾಕ್ಷಿಯಾಗುತ್ತೆ ಈ ಕ್ರೀಡಾಂಗಣ. ಸಾವಿರಾರು ಜನ ಇನ್ನು ಸಾಗರೋಪದಲ್ಲಿ ಬರುವ ನಿರೀಕ್ಷೆಯಲ್ಲಿ ಪಂದ್ಯಾವಳಿ ಸಾಗ್ತಾ ಇದೆ. ಧೈರ್ಯ ಕುಶಾಲ್ ನಗರು ಸವಾಲಿನ ದಾಳಿಯ ಸಂದರ್ಭ. ಧೈರ್ಯ ಕುಶಾಲ್ನ ಪ್ರಯತ್ನ ಕೈಗೊಳ್ತಾ ಇಲ್ಲ. ಉತ್ತಮ ಪ್ರಯತ್ನ ಇತ್ತು. ಮತ್ತೆ ಕುಶಾಲಿಯ ಆಘಾತವಾಗಿದೆ. ಹತಾಶನಾಗಿದ್ದಾನೆ. ಸೂಪರ್ ರೀಚ್ ಆಗಿದ್ರೆ ಸೂಪರ್ ರೈಡ್ ಆಗಿದ್ದು 3 ಅಂಕ ಸಿಗಬೇಕಾಗಿತ್ತು. 2 ತಂಡಗಳು ಸಮಬಲದ ಪ್ರದರ್ಶನದ ಹೋರಾಟವನ್ನು ನೀಡ್ತಾ ಇದೆ. ಉಭಯ ತಂಡಗಳು 2 ಅಂಕಗಳನ್ನ ಗಳಿಸಿಕೊಳ್ತಾ ಇದೆ. ಮೋಹನ್ ದಾಳಿ ವಿಭಾಗದಲ್ಲಿ ಚೆಸ್ಟ್ ನಂಬರ್ 1 ಸುರಕ್ಷಿತ ವಾಪಸಾತಿ. ಹೆಚ್ಚಿನ ಕಾಲ್ಗಿಚ್ಚಿನ ರಣಭೈರವನ ಆಟ ಇಲ್ಲಿ ಸಾಗ್ತಾ ಇದೆ. ಯುವ ಕಿಲಾಡಿಯ ದಾಳಿ 2-2ರಲ್ಲಿ 2 ತಂಡ ಸಮಬಲದ ಹೋರಾಟದ ಪ್ರದರ್ಶನವನ್ನು ಆರಂಭದಲ್ಲಿ ನೀಡ್ತಾ ಇದ್ದಾರೆ. 2 ತಂಡಗಳಿಗಿದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬೇಕು. ಎಚ್ಚರಿಕೆ ಆಟದ ಪ್ರದರ್ಶನವನ್ನ 2 ತಂಡದ ಆಟಗಾರರು ನೀಡ್ತಾ ಇದ್ದಾರೆ. ನಾನು ಸುರಕ್ಷಿತ ವಾಪಸಾತಿ. ಇದೀಗ ಭರತನ ಹೆಗಲಿಗೆ ಭರತನ ಹೆಗಲಿಗೆ ಹೊಣೆ ಬಿದ್ದಿದೆ.
ಎದುರಾಳಿ ಅಂಕಣವಲ್ಲ, ಈ ಬಾರಿ ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. 3-2 ಇನ್ ಫೇವರ್ ಆಫ್ ಕೊರಟಗೆರೆ ಬಾಯ್ಸ್. ಈ ತವರು ತಂಡದ ಪ್ರಚಂಡ ಆಟಗಾರರು ಪ್ರತಿಷ್ಠೆಯನ್ನು ಪಣವಾಗಿರಿಸಿ ಪ್ರಶಸ್ತಿ ಸುದ್ದಿಗಾಗಿ ಅದ್ಭುತವಾಗಿ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಧಾರವಾಡ ಭಾಗದಲ್ಲಿ ರಂಜಿತ್ ಸುಮತನ ಅತ್ಯುತ್ತಮವಾದ ತಂಡವನ್ನು ಸಾಧಿಸ್ಕೊಳ್ತಾ ಇದೆ. ಬಿಚ್ಚಿ ಕ್ಯಾಚ್. 4-2 ಕೊರಟಗೆರೆ ಬಾಯ್ಸ್. ಆಪ್ಷನ್ ಟೈಮೌಟ್ ನೀಡಲಾಗ್ತಾ ಇದೆ. ನಾಲ್ಕು 2 ಮಹಿಳೆಯರ ವಿಭಾಗದಲ್ಲಿ ಸರಿಸಾಟಿಲ್ಲದ ಆಟದ ಪ್ರದರ್ಶನವನ್ನ ಕೇಶವ ಕ್ರೀಡಾ ಮಂಡಳಿಯ ವನಿತೆಯರು ವಿರೋಚಿತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 35-12 ಚಿಕ್ಕಬಳ್ಳಾಪುರ ವಿರುದ್ಧ 35-13. 22 ಅಂಕಗಳ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಕೇಶವ ಕ್ರೀಡಾ ಮಂಡಳಿಯ ವನಿತೆಯರ ವಿರೋಚಿತ ಹೋರಾಟ. ಅದ್ಭುತ ಪ್ರದರ್ಶನವನ್ನ ಪ್ರಶಸ್ತಿ ಸುದ್ದಿಗೆ ಈ ಪಂದ್ಯ ಗೆದ್ದರೆ ಸೆಮಿಫೈನಲ್ಗೆ ಅವರಿಗೆ ಪ್ರವೇಶಾರ್ಹತೆ ನೀಡಲಾಗುತ್ತೆ. 4-2 2 ಅಂಕಗಳ ಮುನ್ನಡೆಯಲ್ಲಿ ಕೊರಟಗೆರೆ ಬಾಯ್ಸ್ ತಂಡ. ಒನ್ಸ್ ಅಗೇನ್ ಮೋಹನ್ ಚೆಸ್ಟ್ ನಂಬರ್ 1 ವಿಭಾಗದಲ್ಲಿ ಕೊರಟಗೆರೆ ಬಾಯ್ಸ್ ರೋಚಕ ಆರಂಭ ಕಂಡಿದೆ ಈ ಪಂದ್ಯ. ಮುಖ್ಯ ತೀರ್ಪುಗಾರರಿಗೆ ಪಂದ್ಯಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. Barline Bulls versus Kalpataru Kings. Get ready for the third quarter final of the tournament. Kalpataru Kings ವಿರುದ್ಧ Barline Kings. ಮುಂದಿನ 3ನೇ ನಿರ್ಣಾಯಕ 8ರ ಘಟ್ಟದ ಪಂದ್ಯಕ್ಕೆ ಸಿದ್ಧತೆಯನ್ನು ತೊಡಗಬೇಕು. ಪ್ರಥಮಾರ್ಧ ಮುಕ್ತಾಯವಾಗ್ತಾ ಇದೆ. ಬಲಿಷ್ಠ ತಂಡಗಳು ತವರು ತಂಡದ ಪ್ರಚಂಡ ಆಟವನ್ನ ಸ್ಥಳೀಯ ವೀಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. 4-3 ರೋಚಕ ರೀತಿಯಲ್ಲಿ ಪಂದ್ಯ ಆರಂಭ ಕಂಡಿದೆ. ಬಾರ್ಲೈನ್ ಬುಲ್ಸ್ ವರ್ಸಸ್ ಕಲ್ಪತರು ಕಿಂಗ್ಸ್ ನಡುವಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ 2 ತಂಡಗಳ ಆಟಗಾರರು ಸಿದ್ಧತೆ ತೊಡಗಬೇಕು. 4-3 ಈ ಪಂದ್ಯ 1 ಅಂಕದ ಅಲ್ಪ ಆರಂಭಿಕ ಮುನ್ನಡೆಯನ್ನ ಕೊರಟಗೆರೆ ಬಾಯ್ಸ್ ತಂಡ ಪಡ್ಕೊಳ್ತಾ ಇದೆ. 4-3 ಇನ್ ಫೇವರ್ ಆಫ್ ಕೊರಟಗೆರೆ ಬಾಯ್ಸ್. ಮಹಿಳೆಯರ ವಿಭಾಗದಲ್ಲಿ ಏಕಪಕ್ಷೀಯ ಪಂದ್ಯ ನಡೀತಾ ಇದೆ. ಸಂಜು ಸ್ಕೋರ್ ಬೋರ್ಡ್ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಅಲ್ಲ ಮೈಕ್ ಬಳಿಯ ಸಂಜು.
ವಿನಯ್ ಅವರೇ